ಮೇಡಮ್ ಹೋದ ಸಲ ನಾವು ಮಾಡಿದಾಗಲೇನೆ ಅಷ್ಟು ಪಬ್ಲಿಸಿಟಿ ಇಲ್ಲ, ಅಷ್ಟು ಇಲ್ದಿರನೇನೆ ಸುಮಾರು ಲಕ್ಷಗಟ್ಟಲೆ ಜನ ಬಂದಿದ್ರು. ನಾವು 125 ಎಕರೆನಲ್ಲಿ ಪ್ರೋಗ್ರಾಮ್ ಮಾಡಿದ್ದು ಹೋದ ಸಲ. ಇದು ಅದರಲ್ಲಿ ವ್ಯವಸ್ಥಿತವಾಗಿ ಒಂದೊಂದಕ್ಕೆ ಒಂದೊಂದು ಇದು ಮಾಡಿದ್ರಿ. ಈ ಸಲಿನೂ ಅಷ್ಟೇನೇನೆ ಸ್ಟಾಲ್ಸ್ ಆಪೋಸಿಟ್ ಮಾಡ್ತೀನಿ, ರೇಸು ಒಂದು ಸೈಡು, ರೋಡು ತುಂಬ ವ್ಯವಸ್ಥಿತವಾಗಿ ಎಲ್ರಿಗೂ ಅನುಕೂಲ ಆಗಿ. ಯಾಕಂತಂದ್ರೆ ಅಲ್ಲಿ ತಿನ್ಕೊಂಡು ಇಲ್ಲಿ ಬಂದು ಇದು ಮಾಡೋ ಬದಲು ಅದೇ ಒಂದು ಸಪ್ರೇಟ್ ಇರಲಿ, ಇದೇ ಒಂದು ಸಪ್ರೇಟ್ ಇರಲಿ ಅಂತ ತುಂಬ ಪ್ಲ್ಯಾನ್ಡ್ ಆಗಿ. ಯಾಕಂತಂದ್ರೆ ನಾನು ಬೌಂಡ್ರಿ ಫಿಕ್ಸ್ ಮಾಡೋಕ್ಕೇನೇನೆ 2-3 ದಿನ ಬೇಕಾಗುತ್ತೆ. ಆ ಬೌಂಡ್ರಿ ಕ್ಲಿಯರ್ ಮಾಡೋಷ್ಟರಲ್ಲಿ 15 ದಿನ ಮಿನಿಮಮ್ ಬೇಕು. ಈಗ ನಾನು ಏಕ್ದಮ್ ಮಾರ್ಚ್ ಅಂತ ಅಂದಿದ ತಕ್ಷಣ ನನಗೆ ಓದ್ಸಲಿ ಅಂದಂಗೆ ನಾನು ಅನ್ಕೊಂಡಿದ್ದೆ, ಅದು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಸಮುದ್ರದ ಅಲೆ ನಾನು ನೋಡ್ದಂಗೆ ಜನ ನನ್ನ ಕಣ್ಮುಂದೆ ಇವಾಗೆ ಕಾಣಿಸ್ತಾವ್ರೆ. ಸೊ ಅದಕ್ಕೋಸ್ಕರ ಯಾರು ಬಂದಿರೋರ್ಗೆ ಯಾರಿಗೂ ಹೆಚ್ಚು ಕಡಿಮೆ ಆಗಬಾರ್ದು. ಆಮೇಲೆ ನಿಮ್ಮ ಮೀಡಿಯಾದವ್ರಿಗೆ ನಮ್ಮ ಕಡೆಯಿಂದ ಬ್ಯಾಡ್ಜಸ್ ಇರುತ್ತೆ, ದಯವಿಟ್ಟು. ಯಾಕಂತಂದ್ರೆ ಲಕ್ಷಗಟ್ಟಲೆ ಜನದಲ್ಲಿ ಗುರ್ಸೋಕ್ಕಾಗಲ್ಲ, ನಿಮ್ಮನ್ನೇ ತಳ್ಬೋದು. ನೀವು ರೇಸ್ ಒಳಗಡೆನೇ ನಿಮ್ಮನ್ನು ಬಿಟ್ಕೊಂಡು ನೀವು ಕವರೇಜ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ನಿಮಗೆ. ಸಚಿನ್ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅಣ್ಣ, ಹಳ್ಳಿ ಕಾರ್ 3 ಕ್ಯಾಟಗರಿ. ಹಳ್ಳಿ ಕಾರು ಕಸಿ ಎತ್ತು, ಹಳ್ಳಿ ಕಾರು ಹೆಣ್ಣು ದನ, ಮತ್ತೆ ಕರುಗಳ ರೇಸು. ಅದು ಮಾಡಬೇಕಾ ಬೇಡವಾ ಅಂತ ನಾನು ಮಂಡ್ಯಕ್ಕೆ ಒಂದು ಪ್ರೆಸ್ ಮೀಟ್ ಕೊಡಬೇಕು. ದಯವಿಟ್ಟು ಅವತ್ತು ಬಂದು ಕವರ್ ಮಾಡ್ರಿ. ಯಾಕಂತಂದ್ರೆ ನಾನು ಇಲ್ದವಾಗ ಒಂದು ವ್ಯಕ್ತಿಗೆ ಅವಮಾನ ಮಾಡ್ಬೇಕಂತ ಸ್ಟೇಜ್ ಮಾಡಿರೋದು ಮೋಸ್ಟ್ಲಿ ಇಡೀ ಹಿಸ್ಟ್ರಿನಲ್ಲಿ ಅದೇ ಪ್ರಪ್ರಥಮ ಅಂತ ಇರ್ಬೋದು. ಯಾಕೆ ನಾನು ಹೇಳ್ತೀನಿ ಅಂದರೆ, ಒಂದು ವ್ಯಕ್ತಿತ್ವವನ್ನು ಹೊಡಿಬೇಕಂತಂದ್ರೆ ಒಂದು ಡೈಮಂಡಿಂದನೇ ಕಟ್ ಮಾಡೋಕ್ಕೆ ಸಾಧ್ಯ. ಅದು ಎಲ್ಲ ಇವತ್ತು ಈ ಜನ ನೀವೇ ಅದನ್ನ ಇವತ್ತು ನನ್ನ ಏನು ನಿಂತಿದ್ದೀರಾ ಅದು ಉತ್ತರ ಗೊತ್ತಾಗ್ತೈತೆ. ಬಟ್ ನಾನು ಮಂಡ್ಯಕ್ಕೆ ಯಾಕೆ ವಿಸಿಟ್ ಮಾಡಬೇಕು ಅಂತ ಹೇಳ್ತೀನಿ ಅಂತಂದರೆ, ಅವತ್ತು ನನಗೋಸ್ಕರ ನಿಂತು ಮಾತಾಡಿರೋ ನಮ್ಮ ಅಭಿಮಾನಿಗಳಿರ್ಬೋದು, ನನ್ನ ಅಣ್ಣ ತಮ್ಮಂದ್ರಿರ್ಬೋದು, ಅವ್ರನ್ನ ಚೇಲಾಗ್ಲ ಅನ್ನೋ ಮುಖಾಂತರ ಪದಗಳು ಬಳಕೆಗಳು ದಯವಿಟ್ಟು ಮಾಡಿದಾರಂದ್ರೆ ಇರಲಿ, ಅವರು ಮನೆ ಮಕ್ಕಳು ಚೆನ್ನಾಗಿರಲಿ. ನಾನು ಹೆಸರುಗಳಂತೂ ಹೇಳಲ್ಲ, ನೀವು ಆ ಕೆಳಮಟ್ಟಕ್ಕೆ ಇಳ್ದಿದ್ದೀರ ಅಂದ್ಬಿಟ್ಟು ನಾನು ಇಳಿಯೋಕೆ ರೆಡಿ ಇಲ್ಲ. ಬಟ್ ಕಲ್ಲಳ್ಳಿ ಅವರೇ, ಮತ್ತು ಮಾಗಡಿ ಅವರೇ, ಆಮೇಲೆ ತುಮಕೂರವರೇ, ನಿಮ್ಮೂವರು, ಮತ್ತು ಇಲ್ಲಿ ಸರ್ಜಾಪುರ ಪಕ್ಕದಲ್ಲಿರೋ ತಿಂಡ್ಲು ಸೋಕಾಲ್ಡು, ನೀವೆಲ್ಲ ಗಣ್ಯ ವ್ಯಕ್ತಿಗಳು. ನೀವೆಲ್ಲ ಭಾಳ ನಿಮ್ಮ ಹೆಸರುಗಳು ಹೇಳ, ನಿಮ್ಮ 3 ಹೆಸರುಗಳು ಹೇಳಿದ ಪಾಪ ನಿಮ್ಮೂರಲ್ಲೂ ನಮ್ಮ ಅಭಿಮಾನಿಗಳವ್ರೆ. ದಯವಿಟ್ಟು ನೀವು ಬೇಜಾರು ಮಾಡ್ಕೊಬೇಡ್ರಿ. ಕ್ರಿಮಿ ಕೀಟಕ್ಕೂ ಹೋಲ್ಸಲ್ಲ ನಾನು, ಕ್ರಿಮಿ ಕೀಟಕ್ಕೂ ಹೋಲ್ಸಿದ್ರು ತಪ್ಪಾಗ್ತದೆ. ಅದು ಭಗವಂತನ ಕೊಟ್ಟಿರೋ ಒಂದು ಕ್ರಿಯೇಷನ್ಸ್ ಅವು, ಅದಕ್ಕೂ ನೀವು ಸಲ್ಲಲ್ಲ. ಬಟ್ ಏನು ಹೇಳ್ತೀನಿ ಅಂತಂದರೆ, ನಿಮ್ಗೆಲ್ಲನೂ ಉತ್ತರಗಳು ಸಿಕ್ಕೈತೆ. ಎಲ್ಲೋ ನಿಮ್ಮ ಹೆಸರುಗಳು ಬಳಸಿ ನಿಮ್ಗೆ ತೊಂದರೆಗಳು ಮಾಡೋ ಅಷ್ಟು ಕೆಳಮಟ್ಟಕ್ಕೆ ನಾನು ಇಳಿಯಲ್ಲ, ನನಗೆ ಬೇಕಾಗೂ ಇಲ್ಲ. ನಾನು ಕೆಲಸ ಮಾತಾಡಬೇಕು, ಮಾತಾಡುತ್ತೆ. ನಾನು ಸಾಯೋವರೆಗೂ ಜನದ ಜೊತೆ ಇದ್ದು ಜನದ ಜೊತೆನೇ ನಾನು ಇರೋದು. ಸೊ ನಿಂದಿಸೋರು ಇರಬೇಕಯ್ಯ ಹಂದಿ ಅಂತ ಅವ್ರ ಕೆಲಸ ಅದೇನೆ, ಅವರು ಅದು ಮಾಡ್ತಾ ಇರಲಿ. ಆಮೇಲೆ ಇನ್ನು ಸೋಕಾಲ್ಡ್ ಕೆಲವೊಬ್ಬರು ಏನೇನೋ ವೀಡಿಯೋಗಳು ಅದು ಇದು ಮಾಡಿ ಅವ್ರದ್ದು ಇಷ್ಟ ಬಂದಂಗೆ ರೂಮಲ್ಲಿ ಇಲ್ಲ ಯಾವುದೋ ಒಂದು ಮಾವಿನಕಾಯಿ ಮರದ ಕೆಳಗೆ, ಯಾಕಂತಂದರೆ ಪಬ್ಲಿಕಲ್ಲಿ ಬಂದು ಹೇಳ್ದಲ್ಲ ಸೊಳ್ಳೆ ಗುಡ್ತಾ ಇದ್ರೆ ಏನಾಗ್ತದೆ. ಇವಾಗ ನಾನೇನು ಹೇಳ್ತೀನಿ ಅಂತಂದರೆ, ನೀವೇ ಒಂದು ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದೀರ, ನಿಮ್ಮ ಚಾನಲಲ್ಲಿ ಇರೋರೆಲ್ಲ ನೀನು ಪ್ರೀತಿಸ್ತಾರ? ಯಾಕೆ ಅದೇ ಯಾಕೆ ಬರ್ತು ದ್ವೇಷ? ಉತ್ತರ ಸಿಗ್ತಾಣ? ಸಿಗ್ತಾ? ಓಕೆ. ಇನ್ನೇನ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ರಿ. ಹಿಂಗೆ ಕೊಡು, ಅದ್ರ ನಾವು ಹಾಕಲಿ ಇದಪ್ಪ, ಆಮೇಲೆ ತಗೊಂಡು ನೋಡ್ರಿ. ಹಿಂಗೆ ನಮ್ಮ ಹುಡುಗರೆಲ್ಲ ಅತಿ ಬುದ್ಧಿವಂತರು. ನಡಿಯಪ್ಪ ನಡಿ ಅಂದಿದ್ದು ಹಂಗಲ್ಲ, ಅದನ್ನ ಇಕ್ಕೋ, ಆಮೇಲೆ ಕೊಡು. ಮೀಡಿಯಾ ಮುಂದೆ ಬಂದು ಇದು ಕೊಡ್ತೇನೆ ನೋಡ್ರಿ. ಅದೇನಪ್ಪ ಇದು ಗಂಟ್ಲಕ್ಕ ಚಾಕ್ಲೇಟ್ ಕೊಟ್ಟಿದ್ದು? ಅದೇನೇನೆ ಈಗ ಸ್ಪಾನ್ಸರ್ಶಿಪ್ಪು ತುಂಬ ಬೆಳೆದೈತಣ್ಣ. ಅದಕ್ಕೆ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಮಟ್ಟಕ್ಕೆ ಮಾಡ್ತಾ ಇರೋದು. ಆ ಸ್ಪಾನ್ಸರ್ಶಿಪ್ ಎಲ್ಲ ನೋಡ್ಕೊಂಡು ನನ್ನ ಅನಿಸಿಕೆ ಏನಂತಂದ್ರೆ, ಕಾರೇ ಇಟ್ಬಿಡೋಣ ಬಿಡ್ರಿ, ಗೆದ್ರೆ ನಮ್ಮ ರೈತರು ತಾನೇ ಗೆಲ್ಲೋದು, ಗೆದ್ಕೊಂಡೋಗ್ಲಿ ಬಿಡ್ರಿ. ಇದರಲ್ಲಿ JCP ಇಕ್ಕಿದ್ರು, ಏನೋ ಅನುಕೂಲ ಆಗಿ ಇದಾದ್ರೆ ಅದೇ ಮಾಡಿಬಿಡೋಣ ಬಿಡ್ರಿ, ಒಬ್ಬನಿಗೆ ಅನುಕೂಲ ಆಗಲಿ. ಬಟ್ JCP ಟ್ಯಾಕ್ಸ್